ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಾ ವ್ಲಾಗ್ಸ್. ಸೊ ಇವತ್ತಿನ ವಿಶೇಷ ಏನು ಗೊತ್ತಾ, ಅವಲಕ್ಕಿ ಹೇಗೆ ಮಾಡೋದು ಸ್ಪೆಷಲಾಗಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಮೊದಲಿಗೆ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನ ನೀವೇನು ಮಾಡಿ ಅಂತ ಹೇಳಿದ್ರೆ ಫಸ್ಟಿಗೆ ವಾಶ್ ಮಾಡಿ ಇಟ್ಕೋಬೇಡಿ. ಸ್ವಲ್ಪ ನೀವಿನ್ನೇನು ಗೊಜ್ಜು ಪ್ರಿಪೇರ್ ಆಗಿದೆ ಅನ್ನುವಾಗ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಗೊಜ್ಜಿಗೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಫಸ್ಟೇ ತೊಳೆದಿಟ್ಕೊಂಡ್ಬಿಟ್ರೆ ಅದು ಪೂರ್ತಿ ಉಪ್ಪಿಟ್ಟು ಥರ ಆಗಿಬಿಡುತ್ತೆ ಸಾಫ್ಟಾಗಿ. ಸೊ ಹಾಗಾಗಿ ಬೇಡ. ನಾನು ಯೂಶ್ವಲಿ ಆ ಥರನೇ ಪ್ರಿಫರ್ ಮಾಡ್ತೀನಿ. ಸೊ 2 ಚಾಪ್ ಮಾಡಿರೋಂಥ ಆನಿಯನ್ನು, 2 ಟೊಮ್ಯಾಟೋಸ್, 2ರಿಂದ 3 ಟೊಮ್ಯಾಟೋಸ್, 3ರಿಂದ 4 ಗ್ರೀನ್ ಚಿಲ್ಲಿ, ಖಾರಕ್ಕೆ ತಕ್ಕಂಗೆ ಬಟಾಣಿ, ಕಡಲೆ ಬೀಜ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮಟ್ಟಿಗೆ ಸಾಸಿವೆ, ಹಾಗೆ ಉಪ್ಪನ್ನು ತಗೊಳ್ಳಿ. ಅರಿಶಿನ ಪೌಡರ್ ಕೂಡ ಮ್ಯಾಂಡೇಟ್ರಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಕ್ಯಾರೆಟ್ ತುರಿ, ಹಾಫ್ ಕುಯ್ದಿರುವಂಥ ನಿಂಬೆಹಣ್ಣು ಒಂದು ಕಡೆ ಎಲ್ಲ ಎತ್ತಿಟ್ಕೊಳ್ಳಿ. ಇದೆಲ್ಲ ನಮ್ಮ ಅವಲಕ್ಕಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಸೊ ಇದನ್ನೆಲ್ಲ ಹಾಕಿ ಒಂದೊಂದೇ ಒಗ್ಗರಣೆ ಹಾಕಿ ಲಾಸ್ಟಿಗೆ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ನಿಮಗೆ ಶಾರ್ಟ್ಕಟ್ ವೀಡಿಯೋ ಏನಾದರೂ ಬೇಕು ಅಂತಂತ ಹೇಳಿದರೆ ನಾನು ಬ್ಲಾಗ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಇಫ್ ಇನ್ ಕೇಸ್ ಇನ್ ಡೀಟೇಲ್ ಆಗಿ ನಿಧಾನಕ್ಕೆ ವಿ ಶುಡ್ ಗೆಟ್ ಟು ನೋ ಅಂತ ಹೇಳೋದಾದರೆ ನೀವು ವೀಡಿಯೋಸ್ನೇ ಪ್ರಿಫರ್ ಮಾಡ್ಕೋಬೋದು. ಈಗ ಒಂದು ಸ್ಮಾಲ್ ಅಡ್ವೈಸ್ ಕಡೆಗೆ ಬರೋಣ. ಸ್ಟೂಡೆಂಟ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಅಂತ ಈ ಸೆಂಟೆನ್ಸ್ನ ಚಿಕ್ಕ ವಯಸ್ಸಿಂದನೂ ಥಾಟ್ಸ್ ಆಗಿ, ಬಿಟ್ಸ್ ಆಫ್ ಫ್ಯಾಕ್ಟ್ಸ್ ಆಗಿ ಬೋರ್ಡ್ ಮೇಲೆ ಟೆಕ್ಸ್ಟ್ ಬುಕ್ಸಲ್ಲಿ, ನೋಟ್ಸಲ್ಲಿ ಎಲ್ಲ ಕಡೆ ನೋಡಿದ್ದೀವಿ. ಈ ಥರದ್ದು ಏನಾದರೂ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದರೆ ಅಥವಾ ಏನಾದರೂ ಒಂದು ಕಾಲೇಜಲ್ಲೇ ಇದ್ದರೆ, ಡಿಗ್ರಿನಲ್ಲೇ ಇದ್ದರೆ, ಎಲ್ಲಿದ್ರೂ ಟೀಚರ್ಸ್ ಅಥವಾ ನಮ್ಗೆ ಗೊತ್ತಿರೋಂಥ ಕಲೀಗ್ಸ್ ಅವ್ರ ಫ್ರೆಂಡ್ಸ್ ಇದನ್ನೆಲ್ಲ ಹೇಳ್ತಾನೆ ಇರ್ತಾರೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ. ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಹೌದು, ನಮಗೆ ಈ ಏಜಲ್ಲಿ ಟು ಬಿ ಫ್ರ್ಯಾಂಕ್ ಅಷ್ಟೊಂದು ರಿಯಲೈಸ್ ಆಗೋಲ್ಲ. ವಿ ಥಿಂಕ್ ದ್ಯಾಟ್ ನಮಗಿರುವಂಥ ಅಸೈನ್ಮೆಂಟ್ಸು, ವರ್ಕ್ಸು, ಪ್ರೆಷರ್, ಟೆನ್ಷನ್ ಇದೇ ಜಾಸ್ತಿ ಇದೆ ನಮ್ಮ ಲೈಫಲ್ಲಿ, ನಮಗೆ ನೆಕ್ಸ್ಟ್ ತುಂಬ ಕಷ್ಟ ಇದೆ ಅನ್ನೋ ರೇಂಜಿಗೆ ಈ ಏಜ್ಗೆ ಇದೇ ಡಿಫಿಕಲ್ಟ್ ಆಗುತ್ತೆ. ಇದು ಹೇಗೆ ಅಂತಂತ ಹೇಳಿದರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾವು 5th ಓದುವಾಗ ನಮ್ಗೆ ಅದೇ ಸಿಲೆಬಸ್ ಕಷ್ಟ ಆಯಿತು, ಹೌದಲ್ಲ? ನೆಕ್ಸ್ಟ್ ನಾವು 10th ಬಂದಮೇಲೆ 5th ಸಿಲೆಬಸ್ ಏನೇನು ಅಲ್ಲ ಅನಿಸುತ್ತೆ. ಹಾಗೆ 10th ಓದ್ತಿರುವಾಗ 10th ಸಿಲೆಬಸ್ಸೇ ದೊಡ್ಡದು, ವಾಸ್ಟ್ ಇದೆ, ತುಂಬ ಕಷ್ಟ ಅಂತ ಅನಿಸೋದು. ಬಟ್ ನಾವು PU ಬಂದಾದಮೇಲೆ 10th ವಾಸ್ ಈಸಿ ಅನಿಸುತ್ತೆ. ಸೊ ಆ ಸ್ಟೇಜಲ್ಲಿ ಅದದು ಕಷ್ಟ ಅನಿಸುತ್ತೆ. ಬಟ್ ಅದನ್ನು ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದಾಗ ಅದು ಏನೇನೂ ಅಲ್ಲ ಅಂತ ಅನಿಸುತ್ತೆ. ಸೊ ಮಾರಲ್ ಏನು ಅಂತಂತ ಹೇಳಿದ್ರೆ, ಈಗಿರುವಂಥ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಸೇ ಅಲ್ಲ ಅದು, ಓಕೆನಾ? ನೀವೇನು ಜೀವಿಸ್ತಿದ್ದೀರಲ್ವ ಈ ಒಂದು ಮೊಮೆಂಟ್ಸು, ಆ ಮೊಮೆಂಟ್ಸ್ನ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಲಿ ಅಥವಾ ಸ್ಟ್ರೆಸ್ ಆಗಿ, ಪ್ರೆಷರ್ ಆಗಿ ತಗೊಳ್ಳೇಬೇಡಿ. ನೀವು ಇಫ್ ಇನ್ ಕೇಸ್ ಸ್ಟಡೀಸ್ ಜೊತೆ ಬೇರೆ ಒಂದಷ್ಟು ಕಂಟೆಂಟ್ ಕ್ರಿಯೇಷನ್ಸ್ ಅದು ಇದು ಅಂತ ಹ್ಯಾಂಡಲ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ಆರ್ ಗ್ರೇಟ್. ಯಾಕೆ ಅಂತಂತ ಹೇಳಿದರೆ ಡೆಫಿನೆಟ್ಲಿ ಯು ಹ್ಯಾವ್ ಸಮ್ ಪ್ರೆಷರ್ ಆನ್ ಯು, ಬಿಕಾಸ್ ನಿಮ್ಮ ಒಂದು ಕಡೆ ಸ್ಟಡೀಸ್ನ ಹ್ಯಾಂಡಲ್ ಮಾಡಿಕೊಂಡು ಒಂದು ಕಡೆ ನೀವೇನೋ ಕ್ರಿಯೇಷನ್ಸ್ ನಿಮ್ಮದೇನೋ ಓನ್ ಆಗಿ ಮಾಡೋಕ್ಕೆ ಹೋಗ್ತಿದ್ದಾರೆ, ದಟ್ ಈಸ್ ಗುಡ್. ಬಟ್ ಏನು ಅಂತಂತ ಹೇಳಿದರೆ ಈ ಟೈಮಲ್ಲಿ ನೀವು ಎಂಜಾಯ್ ಮಾಡಬೇಕು. ಯಾವ ಥರ? ನಾಟ್ ಇನ್ ಅ ಬ್ಯಾಡ್ ವೇ. ನೀವು ಯಾವ ಥರ ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ, ಈಗ ನಿಮ್ಮ ಲೈಫಲ್ಲಿ ಸರ್ಟೆನ್ ಕಂಡೀಷನ್ಸ್, ರೆಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಪೇರೆಂಟ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಅಥವಾ ಬೇರೆ ಏನೋ ಪ್ರಾಬ್ಲಮ್ಸು, ಒಂದಷ್ಟು ಸರ್ಟೆನ್ ಲಿಮಿಟ್ಸ್ ಅಂತ ಇರುತ್ತೆ. ಸೊ ಆ ಲಿಮಿಟ್ಸ್ ನೋಡ್ಕೊಂಡು ನೀವು ಎಂಜಾಯ್ ಮಾಡ್ಕೋಬೇಕು. ಯಾವ ಥರ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಗೆ ಅಂತಂತ ಹೇಳಿದ್ರೆ, ಜಾಸ್ತಿ ಯಾವ್ದಾನ ಸ್ಟಡೀಸ್ ಬಗ್ಗೆ ಆಗಲಿ ಅಥವಾ ಯಾವ್ದಾನ ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ, ಅದನ್ನೆಲ್ಲ ನೀವು ಲೈಟಾಗಿ ತಗೊಳ್ಳಿ. ಬಿಕಾಸ್ ಈ ಏಜಲ್ಲೇ ನೀವು ಎಲ್ಲನೂ ನಿಮ್ಮ ವರ್ಕ್ ಟೆನ್ಷನ್ಸ್, ಪ್ರೆಷರ್ಸ್ ನಿಮ್ಮ ತಲೆಯಲ್ಲಿ ಲೋಡ್ ಮಾಡ್ಕೊಂಡ್ಬಿಟ್ರೆ ಇದಾದ್ಮೇಲೆ ಬರೋದಿದೆಯಲ್ಲ ಅದಕ್ಕಿಂತ ಡೇಂಜರಸ್ ಆಗಿರುತ್ತೆ. ನೀವು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ರೆಡಿಯಾಗಿರಬೇಕು ಅಂದರೆ ಇದು ಒಂದು ಏಜಲ್ಲೇ ಅಟ್ಲೀಸ್ಟ್ ನೀವು ಎಂಜಾಯ್ ಮಾಡ್ಕೋಬೇಕು. ನೀವು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿ. ನೀವು ಲೈಫಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ. ಎಲ್ಲದನ್ನು ಲೈಟ್ ವೇಟಾಗಿ ಡೀಲ್ ಮಾಡಿ, ಯಾವುದಕ್ಕೂ ಕಮಿಟ್ ಆಗೋಕ್ಕೆ ಹೋಗಬೇಡಿ. ಈ ಏಜಲ್ಲಿ ಯಾವುದೇ ನಿಮ್ಮ ಪರ್ಸ್ನಲ್ ಥಿಂಗ್ಸ್ಗೆ ಕಮಿಟ್ ಆಗೋಕ್ಕೆ ಹೋಗಲೇಬೇಡಿ. ನಿಮ್ಮ ಪರ್ಸ್ನಲ್ ಏನಿದ್ರು ಆಫ್ಟರ್ ಯು ಗೆಟ್ ಒನ್ಸ್ ಮೆಚರ್ಡ್, ಅಂದರೆ ನಿಮಗೆ ಒನ್ಸ್ ನೀವು ಅಮೌಂಟ್ನ ನೋಡಾದಮೇಲೆ, ದುಡ್ಡು, ಸ್ಯಾಲ್ರಿ, ವಾಟ್ ಎವರ್ ವಿ ಸೇ, ಅದನ್ನು ನೋಡಾದಮೇಲೆ ನಿಮಗೆ ಏನನ್ಸುತ್ತೆ ಅಂತಂತ ಹೇಳಿದ್ರೆ, ನನಗೆ ಈ ಏಜ್ಗೆ ಕಮಿಟ್ ಆಗಬಾರ್ದು ಅಂತ ಅನಿಸುತ್ತೆ. ನನ್ನ ಲೈಫಲ್ಲಿ ಇನ್ನೂ ನೋಡೋದು ಸಾಕಷ್ಟಿದೆ.
ನಿಮ್ಮ ಸ್ವಂತ ಬಯಕೆಗಳಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಾನು ಈ ಪ್ಲೇಸಸ್ ನೋಡಬೇಕು, ಈ ಥರ ಬಟ್ಟೆ ಹಾಕ್ಕೋಬೇಕು, ಈ ರೀತಿ ಎಂಜಾಯ್ ಮಾಡಬೇಕು, ಅದನ್ನೆಲ್ಲ ಫಸ್ಟ್ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಹುಟ್ಟಿರೋದು ನಿಮಗೋಸ್ಕರ. ಓಕೆ, ಈಗಲೇ ನೀವು ಬೇರೆಯವ್ರ ಲೈಫ್ಗೆ ಇಷ್ಟು ಬೇಗ ಕಮಿಟ್ ಹಾಕ್ಕೊಂಡು ಅಥವಾ ಬೇರೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗೆ ಕಮಿಟ್ ಆಗಿ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋಬೇಡಿ. ಈ ರೀತಿ ಫಸ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ನಿಮ್ಮದೇನು ನೀಡ್ಸ್ ಇದೆ, ನೀವು ಹುಟ್ಟಿರೋದು ನಿಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಬಯಕೆಗಳೇನು, ನಿಮ್ಮಿದೇನು, ಅದನ್ನು ಯೋಚನೆ ಮಾಡ್ಕೊಂಡು ಫಸ್ಟ್ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಒನ್ಸ್ ನಿಮಗೆ ಓಕೆ ನಾನು ಐ ಆಮ್ ಸ್ಯಾಚುರೇಟೆಡ್ ನಾವು ಅಂತ ಅನಿಸುತ್ತಲ್ವ, ಅಂದರೆ ಓಕೆ ನಾನು ಏನೇನು ಇಷ್ಟು ಅನಿಸಿತ್ತು, ಆಸೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತಲ್ಲ, ಒಂದು ಪಾಯಿಂಟ್ಗೆ ನಿಮಗೆಲ್ಲ ಸಾಕಾಗುತ್ತಲ್ಲ, ಆವಾಗ ನೀವು ಮ್ಯಾರೇಜ್ ಡಿಸಿಷನ್ಸ್ ಆಗಿರಲಿ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಪೆಂಡಿಂಗ್ ಇಟ್ಕೊಂಡಿರ್ತೀರಲ್ಲ ಅಂಥ ವರ್ಕ್ಸ್ಗೆ ಕಮಿಟ್ ಆಗಿ, ಆಗ ನಿಮಗೆ ಪ್ರೆಷರ್, ಟೆನ್ಷನ್ಸ್ ಇದ್ದಿದೆ. ಬಟ್ ಈ ಒಂದು ಗೋಲ್ಡನ್ ಪೀರಿಯಡ್ ಇದೆಯಲ್ಲ, ಇದನ್ನು ಆರಾಮಾಗಿ ಎಂಜಾಯ್ ಮಾಡಿ, ಯಾವುದು ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಫುಲ್ ಲೈಫ್ ಜಾಲಿ ಇದೆ, ಲೈಫ್ ಇಸ್ ಸೋ ವಾಸ್ಟ್, ಎಷ್ಟೊಂದು ವಿಷಯಗಳಿದೆ ತಿಳ್ಕೊಳೋದಕ್ಕೆ. ಬಟ್ ನಿಮ್ಮ ಲೈಫು ನಿಮಗಿರುವಂಥ ಏಜು ಅದು ದೊಡ್ಡದಲ್ಲ, ಅಂದರೆ ತುಂಬ ಸ್ಮಾಲ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನೀವು ಬದುಕಿರ್ತೀರ ಭೂಮಿ ಮೇಲೆ. ಸೊ ಅಷ್ಟು ಚಿಕ್ಕ ಸ್ಪ್ಯಾನ್ ಆಫ್ ಟೈಮಲ್ಲಿ ನೀವು ಯಾವ ಥರ ಯೂಸ್ ಮಾಡ್ಕೊಬೇಕು, ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಹೇಗೆ ಜೀವನನ ಸಾಗಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಸಾಲದೇ ಇಲ್ಲ. ನಿಮ್ಗೆ ಒಂದೊಂದು ಸೆಕೆಂಡು ಕೂಡ ತುಂಬ ಬೇಕು, ನನಗೆ ಈ ಸೆಕೆಂಡು ಈ ಮಿನಿಟು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ವಿಚಾರಗಳಿದೆ ಭೂಮಿ ಮೇಲೆ. ಸೊ ನಾನು ಇಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಮನೇಲಿ ಅವಲಕ್ಕಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಇಟ್ ಇಸ್ ಅ ಮಸ್ಟ್ ಟ್ರೈ ರೆಸಿಪಿ. ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.